ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ಅದ್ಭುತ ರುಚಿ ಕೊಡುವಂಥ ಒಂದು ಹೊಸ ರೆಸಿಪಿ ನಿಮಗಿದು ನಾನು ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಹಾಗಲಕಾಯಿ ನೀವು ನೋಡಿದ್ದೀರಾ ಅಥವಾ ನೋಡದೇ ಇರಬಹುದು. ತುಂಬಾ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ನಾಟಿ ಹಾಗಲಕಾಯಿ ಅಂತಾರೆ ಇದಕ್ಕೆ, ಕೆಲವರು ಕಾಡು ಹಾಗಲಕಾಯಿ ಅಂತ ಕೂಡ ಹೇಳ್ತಾರೆ. ಬನ್ನಿ ಹಾಗಾದರೆ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ. ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ಆ್ಯಕ್ಚುಲಿ ಸಣ್ಣ ಸಣ್ಣ ಹಾಗಲಕಾಯಿ. ಇದು ನಮ್ಮ ಮನೆ ಹತ್ರ ಅಂತಲ್ಲ, ನಮ್ಮ ಊರಲ್ಲೆಲ್ಲ ತುಂಬಾ ಸಿಗುತ್ತೆ. ಇದು ತೋಟದಲ್ಲಿರುತ್ತೆ ಮತ್ತು ಮನೆ ಹತ್ರ ಬೇಲಿಯಲ್ಲಿ ಕೂಡ ಇದು ಹಬ್ಬಿರುತ್ತೆ. ಆ್ಯಕ್ಚುಲಿ ನಾವು ಹಾಕಿರೋದಲ್ಲ, ಅದಾಗದೆ ಬಳ್ಳಿ ಹಬ್ಕೊಂಡಿರುತ್ತೆ. ನೋಡಿ, ಇದು ಫಸ್ಟೇ ತೊಳೆದಿಟ್ಕೊಂಡಿದ್ದೀನಿ ನಾನು, ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ, ಈಗ ಸ್ಟವ್ ಹಚ್ಚಿಬಿಟ್ಟು ಒಂದು ಪಾನ್ ಇಟ್ಟಿದ್ದೀನಿ. ಒಂದು ಅರ್ಧ ಚಮಚ ಆಯಿಲ್ ಹಾಕೋಬೇಕು. ಆ್ಯಕ್ಚುಲಿ ಇದನ್ನು ಡ್ರೈ ಬೇಕಾದರೂ ಹುರ್ಕೋಬೋದು ನೀವು. ನಾನು ಡ್ರೈ ಹುರಿದ್ರೆ ನಾನು ತೊಳಿದ್ದೀನಿ, ಬಟ್ ಇಲ್ಲೇನಾಗಿದೆ ಎಣ್ಣೆಯಲ್ಲೇ ಹುರಿತಾ ಇದ್ದೀನಿ. ಕಹಿ ಅಂಶ ಎಲ್ಲ ತೆಗೆದುಬಿಡುತ್ತೆ ಈ ಥರ ಹುರ್ಕೊಂಡ್ರೆ. ಚೆನ್ನಾಗಿ ಹುರ್ಕೋಬೇಕು. ಒಂದು 2 ನಿಮಿಷಗಳ ಕಾಲ ತುಂಬ ಸ್ವಲ್ಪ ಮೀಡಿಯಮ್ ಹೀಟಲ್ಲೇ ಇಟ್ಕೊಂಡು ಫುಲ್ ಹುರಿದ್ರೇ ಇದರದ್ದು ಕಹಿ ಎಲ್ಲ ಹೊರಟೋಗುತ್ತೆ. ಹಾಗಾಗಿ ನೋಡಿ, ಒಂದು 2 ನಿಮಿಷಗಳ ಕಾಲ ಹುರ್ಕೊತೀನಿ. ಸ್ವಲ್ಪ ನೋಡಿ, ಸ್ವಲ್ಪ ಬ್ಲಾಕ್ ಕಾಣಿಸೋಷ್ಟು ಹುರಿಬೇಕು. ಅಂದರೆ ಚೆನ್ನಾಗಿ ಫ್ರೈ ಆಗಬೇಕು. ಆ್ಯಕ್ಚುಲಿ ಬ್ರೌನ್ ಕಲರ್ ಬರೋಷ್ಟು ಅಂತ ಒಗ್ಗರಣೆಗೆ ಅಂತೀವಲ್ಲ, ಆ ಥರ ಇದು ಫ್ರೈ ಆಗಬೇಕಾಗುತ್ತೆ. ಆವಾಗ ಕಹಿ ಅಂಶನ ಒಂದು 70% ತೆಗೆದುಬಿಡುತ್ತೆ ಇದು. ನೋಡಿ, ಈಗ ಹುರ್ಕೊಂಡಿದ್ದಾಯಿತು. ಇವಾಗ ಮತ್ತೆ ಅದೇ ಬಾಣಲಿಯಲ್ಲಿ ನಾನು ಒಂದು ಪ್ಲೇಟಿಗೆ ಸುರ್ಕೊತಿದ್ದೀನಿ. ಅದೇ ಬಾಣಲಿಯಲ್ಲಿ ಮತ್ತೆ ಈಗ ಒಗ್ಗರಣೆಗೆ ಇಡ್ತೀನಿ. ಇದು ಆ್ಯಕ್ಚುಲಿ ಹಾಗಲಕಾಯಿ ಚಟ್ನಿ ನಾನು ಮಾಡ್ತಿರೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಇದಕ್ಕೆ ಮತ್ತೆ 1 ಚಮಚ ಆಯಿಲ್ ಹಾಕ್ಕೊಳ್ತೀನಿ. ನೋಡಿ, ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನೊಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ. ಮುರಿದ್ಬಿಟ್ಟೆ ಹಾಕಬೇಕು. ಹಸಿಮೆಣ್ಸಿನ್ಕಾಯಿ ಯಾವತ್ತೂ ಒಗ್ಗರಣೆ ಹಾಕುವಾಗ ಇಡೀ ಹಾಕಿಬಿಡಿ, ಯಾಕಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಮುಖಕ್ಕೆಲ್ಲ. ಹಾಗಾಗಿ ಅದನ್ನು ಕಟ್ ಮಾಡಿ ಹಾಕಿ ಅಥವಾ ಚಾಕುವಿಂದ ಸೀಳ್ಬಿಟ್ಟು ಬೇಕಾದರೂ ಹಾಕೋಬೋದು. ನೋಡಿ, ನಾನು ಎಲ್ಲನೂ ಮುರಿದ್ಬಿಟ್ಟೆ ಹಾಕಿದ್ದೀನಿ ಒಗ್ಗರಣೆಯಲ್ಲಿ. ಅದನ್ನು ಒಂದು 30 ಸೆಕೆಂಡ್ಸ್ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ. ನೋಡಿ, ಈಗ ಅದಕ್ಕೆ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ, ಸಣ್ಣದು ಈರುಳ್ಳಿ. ನೋಡಿ, ಅದನ್ನು ಕೂಡ ಹೆಚ್ಚಿಬಿಟ್ಟು ಹಾಕ್ಕೊಳ್ಳೋಣ ಈರುಳ್ಳಿನ. ನೋಡಿ, ಈ ಥರ ಹೆಚ್ಚಿಬಿಟ್ಟು ಅದನ್ನು ಒಂದು 30 ಸೆಕೆಂಡ್ಸ್ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ. ಇದೊಂದು 50% ಫ್ರೈ ಆದರೆ ಸಾಕಾಗುತ್ತೆ. ಫುಲ್ ಏನು ಫ್ರೈ ಆಗಬೇಕಾಗಿಲ್ಲ ಈರುಳ್ಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಅದ್ಭುತ ಅಂತ ಹೇಳ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಆ್ಯಕ್ಚುಲಿ ಇದು ಚಪಾತಿ, ರೊಟ್ಟಿ ಮತ್ತು ದೋಸೆಗೆಲ್ಲ ಬರುತ್ತೆ. ಸೈಡ್ ಡಿಶಾಗಿ ಕೂಡ ಊಟ ಮಾಡ್ಬೋದು. ನೋಡಿ, ಬೆಳ್ಳುಳ್ಳಿ ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸೈಡ್ ಡಿಶಾಗಿ ಕೂಡ ಯೂಸ್ ಮಾಡ್ಕೋಬೋದು ಇದನ್ನು. ತುಂಬಾ ತುಂಬಾ ಚೆನ್ನಾಗಿರುತ್ತೆ. ನಾಟಿ ಬೆಳ್ಳುಳ್ಳಿ ಹಾಕಿದ್ದೀನಿ ನಾನು 2 ಗೆಡ್ಡೆ. ಈಗ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ನೋಡಿ, ಅದನ್ನು ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಕೊಡಿ. ಆದಷ್ಟು ತೆಳುವಾಗಿ ಸ್ಲೈಸ್ ಮಾಡಿ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ನೀವು ದಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಚಟ್ನಿ. ಹಾಗಾಗಿ ಟೊಮೆಟೊನ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಡಿ. ನಾನು ಸ್ವಲ್ಪ ದೊಡ್ಡದೇ ಹೆಚ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಹಾಕಿಬಿಟ್ಟು ಮತ್ತೆ ಒಂದು 30 ಸೆಕೆಂಡ್ಸ್ ನಾನು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊನ ಕೂಡ. ನೋಡಿ, ಹುಣಸೆಹಣ್ಣು ಇಷ್ಟು ಹಾಕ್ಕೊಳ್ತಿದ್ದೀನಿ ನಾನು. ಈ ಹುಣಸೆಹಣ್ಣು ಹಾಕೋದ್ರಿಂದ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಇದು ಯಾವುದೇ ಅಡುಗೆಗಾಗಲಿ ಹುಣಸೆ ಹುಳಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಹುರಿದಿಟ್ಟಿರುವಂತಹ ಹಾಗಲಕಾಯಿ ಕೂಡ ನಾನು ಹಾಗಲಕಾಯಿನ ಫಸ್ಟೇ ತೊಳೆದು ಹೆಚ್ಚಿ ಹುರಿದಿದ್ದೆ. ಅದನ್ನು ಹಾಗೆ ಡೈರೆಕ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಹಾಕಿಬಿಟ್ಟು ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ನಂತರ ನಾವು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೋಡಿ ಒಂದು 30 ಸೆಕೆಂಡ್ಸ್ ಈಗ ಬೇಯಿಸ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ ಅಂತ ಅಂದ್ಬಿಟ್ಟು. ಹಾಗಲಕಾಯಿ ಒಂದು 50% ನಾವು ಫಸ್ಟ್ ಹುರ್ಕೊಂಡಾಗಲೇ ಒಂದು 50% ಹಾಗಲಕಾಯಿ ಬೆಂದಿರುತ್ತೆ. ನೋಡಿ, ಇದನ್ನು ಒಂದು 30 ಸೆಕೆಂಡ್ಸ್ ಇಟ್ಬಿಟ್ಟು ನೋಡಿ ಈ ಥರ ಫ್ರೈ ಮಾಡ್ಕೊಳ್ತಿದ್ದೀನಿ. ಇನ್ನು ಸ್ವಲ್ಪ ಬೆಂದಿದೆ ಅಷ್ಟೇ, ಟ್ರಾನ್ಸ್ಪರೆಂಟ್ ಅಂತೀವಲ್ಲ ಆ ಥರ ಆಗಿದೆ. ನೋಡಿ, ಮತ್ತೆ 1 ನಿಮಿಷ ನಾನು ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಈಗ ಪರ್ಫೆಕ್ಟಾಗಿ ಬೆಂದಿರುತ್ತೆ. ರುಬ್ಕೊಳ್ಳೋಕೆ ಇಷ್ಟು ಸಾಕಾಗುತ್ತೆ. ಈಗ ಉಪ್ಪು ಹಾಕಿಬಿಟ್ಟು ಮತ್ತೆ ಇನ್ನೊಂದು 30 ಸೆಕೆಂಡ್ಸ್ ನಾನು ಬೇಯಿಸ್ತಾ ಇದ್ದೀನಿ ಮುಚ್ಚಿಟ್ಬಿಟ್ಟು. ನೋಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಕಹಿನೂ ಇರಲ್ಲ ಫ್ರೆಂಡ್ಸ್, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಶುಗರ್ ಪೇಷೆಂಟ್ ಎಲ್ಲ ಇದ್ದರೆ ನಿಮ್ಗೊಂಥರ ಒಂದೊಂದು ಸತಿ ನಿಮಗೆ ಹಾಗಲಕಾಯಿ ಪಲ್ಯ ಎಲ್ಲ ತಿಂದು ಬೇಜಾರಾಗಿದ್ದರೆ ಈ ಥರ ಚಟ್ನಿ ಮಾಡ್ಕೊಂಡ್ರೆ ಸ್ವಲ್ಪನೂ ಕಹಿ ಕಾಣಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಕೈಯಲ್ಲಿ ಹಂಗೆ ಚುಮ್ಕಿಸ್ತಾ ಇದ್ದೀನಿ ನಾನು. ಬೇಯಬೇಕಲ್ಲ ಇನ್ನೂ ಸ್ವಲ್ಪ ಹೊತ್ತು. ಹಾಗಾಗಿ ಇದೇನು ತಳ ಹಿಡಿಯಲ್ಲ, ನಾನ್ ಸ್ಟಿಕ್ ಪಾನ್ ಆಗಿರೋದ್ರಿಂದ. ಆದರೂ ಒಂದು ಸ್ವಲ್ಪ ನೀರು ಚುಮ್ಕಿಸಿದ್ದೀನಿ. ನೋಡಿ, ಈಗ ಮತ್ತೆ ಒಂದು 30 ಸೆಕೆಂಡ್ಸ್ ನಾನು ಬೇಯಿಸ್ಕೊಂಡಿದ್ದೀನಿ ಉಪ್ಪು ಹಾಕಿದ ನಂತರ. ಈಗ ಪರ್ಫೆಕ್ಟಾಗಿ ಟೊಮೆಟೊ ಎಲ್ಲನೂ ಮ್ಯಾಶ್ ಆಗಿದೆ. ನೋಡಿ, ಚೆನ್ನಾಗಾಗಿದೆ. ಇಷ್ಟು ಆಗಬೇಕು, ಇಷ್ಟು ಬೇಯಬೇಕೆಲ್ಲನೂ. ಆ ನಂತರ ನಾವು ತಣ್ಣಗಾದ್ಮೇಲೆ ಇದನ್ನು ಮತ್ತೆ ರುಬ್ಕೊಳ್ಬೇಕಾಗುತ್ತೆ ಮಿಕ್ಸಿ ಜಾರಲ್ಲಿ, ಅಥವಾ ಹಾಗೆ ಕುಟ್ಕೊಂಡು ಬೇಕಾದ್ರೂ ಇಟ್ಕೊಬೋದು. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಫೈನಲಿ. ಇದು ಕೊತ್ತಂಬರಿ ಸೊಪ್ಪನ್ನ ಆ್ಯಕ್ಚುಲಿ ಹಾಕಿಬಿಟ್ಟು ನಾನು ಸ್ಟವ್ ಆಫ್ ಮಾಡಿ ಆ ಬಿಸಿ ಇರುತ್ತಲ್ಲ, ನಾವು ಹುರ್ಕೊಂಡಿರೋದೆಲ್ಲ ಪಾನ್ ಬಿಸಿ ಇರುತ್ತಲ್ಲ ಅದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬ ಫ್ರೈ ಮಾಡ್ಕೋಬಾರ್ದು. ಕೊತ್ತಂಬರಿ ಸೊಪ್ಪಿಂದು ಸ್ಮೆಲ್ ಇರಬೇಕು ಸ್ವಲ್ಪ, ಆವಾಗಲೇ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ ಚಟ್ನಿದು. ಹಾಗಾಗಿ ಸ್ಟವ್ ಆಫ್ ಮಾಡಿ ನಾನು ಆ ನಂತರ ಮಿಕ್ಸ್ ಮಾಡಿದ್ದೀನಿ. ತಣ್ಣಗಾಗಕ್ಕೆ ಇಡೋಣ. ಈಗ ಒಂದು ತಟ್ಟೆಗೆ ಹಾಕ್ಬಿಟ್ಟು ನೋಡಿ, ತಣ್ಣಗಾಗಕ್ಕೆ ಇಟ್ಟಿದ್ದೆ ನಾನು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ದದ್ರ ಅಂತೀವಲ್ಲ ಅಷ್ಟು ದಪ್ಪ ಆ ಥರ
ಒಂದು 2 ರೌಂಡ್ ಮಿಕ್ಸಿ ಓಡಿಸಿದ್ರೆ ಸಾಕಾಗುತ್ತೆ. ದಪ್ಪನೇ ಮಾಡ್ಕೋಬೇಕು ಇದನ್ನು. ಅನ್ನಕ್ಕೂ ಬರುತ್ತೆ, ಬಿಸಿ ಬಿಸಿ ಅನ್ನಕ್ಕೂ ಬರುತ್ತೆ ಇದು. ಆ್ಯಕ್ಚುಲಿ ಬಿಸಿ ಇದ್ರ ಜೊತೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ಅನ್ನದ ಜೊತೆ ತಿಂತಿದ್ರೆ ಒಂಚೂರು ಕಹಿ ಇಲ್ಲ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಅದ್ಭುತ ರುಚಿ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ಹಾಗಲಕಾಯಿ ತಿನ್ನೋದ್ರಿಂದ ಏನೆಲ್ಲ ಅನುಕೂಲ ಇದೆ ಅಂತ ನಿಮಗೂ ಗೊತ್ತಿರುತ್ತೆ. ನೋಡಿ, ಈಗ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಈಗ ಇದನ್ನು ನಾನು ಸ್ವಲ್ಪ ತಟ್ಟೆ ಆರಕ್ಕಿಟ್ಟಿದ್ನಲ್ಲ, ಅದರಿಂದ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ತಟ್ಟೆ ತೊಳೆದ್ಬಿಟ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಚಮಚ ತೆಗೆದ್ಬಿಟ್ಟು ಈಗ ರುಬ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ರುಬ್ಕೊಂಬಂದಿದ್ದಾಯಿತು. ಸಖತ್ತಾಗಿದೆ ನಿಜವಾಗ್ಲೂ. ಈ ಥರನೇ ದಪ್ಪಗೆ ರುಬ್ಕೋಬೇಕು, ನೈಸಾಗಿ ರುಬ್ಕೊಳ್ಳೋಕೆ ಹೋಗಬೇಡಿ. ಒಂಥರ ಚೆನ್ನಾಗಿದ್ದು ಅನ್ನಕ್ಕೂ ಚೆನ್ನಾಗಾಗುತ್ತೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ತಿಳಿಸಾರೆಲ್ಲ ಮಾಡ್ಕೊಂಡಾಗ ಸೈಡ್ ಡಿಶ್ಶಾಗಿ ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಕಹಿ ಇಷ್ಟ ಆಗಲ್ಲ ಅನ್ನೋಂಥವ್ರು ಇದನ್ನ ಇಷ್ಟಪಡಲ್ಲ ಅಷ್ಟೇ, ಬಟ್ ಕಹಿ ಇರೋದೇ ಇಲ್ಲ ನಿಜವಾಗ್ಲೂ, ಅಷ್ಟು ಚೆನ್ನಾಗಿರುತ್ತೆ ಇದು. ತಿನ್ನೋಂಥವ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ ತಿಂತ ಒಂಚೂರು ಕಹಿ ಅನಿಸಿದ್ರು ಆಮೇಲೆ ಕಹಿ ಆಗೋದೇ ಇಲ್ಲ. ನೋಡಿ, ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನೀರು ಹಾಕ್ದಲ್ಲೇ ಇದ್ರೇ ಒಳ್ಳೆಯದು, ಯಾಕಂದರೆ ಹಾಗೆ ಇಟ್ಟರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೀರು ಹಾಕಲಿಲ್ಲ ಅಂದರೆ ಒಂದು ವಾರದ ತನಕ ಯೂಸ್ ಮಾಡ್ಕೋಬೋದು. ಈ ಥರ ಏನಾದರೂ ನೀರು ಹಾಕಿದ್ರೆ ನೀವು ಅವತ್ತಿಗೆ ಖಾಲಿ ಮಾಡಬೇಕಾಗುತ್ತೆ, ಅಥವಾ ನೆಕ್ಸ್ಟ್ ಡೇ ಇಟ್ಕೋಬೋದು. ಏನಪ್ಪ ಅಂದರೆ ಮತ್ತೊಂದು ಸತಿ ಬೇಕಾದರೆ ನೀವು ಒಗ್ಗರಣೆ ಹಾಕಿದ ಮೇಲೆ ಕುದಿಸಿದ್ರೆ ಒಂದು ವಾರದ ತನಕ ಇಟ್ಕೊಂಡು ತಿನ್ಬೋದು. ಇದನ್ನು ನೀವು ಹೀಗೆ ಇಡೋಕ್ಕೆ ಬರಲ್ಲ, ಯಾಕಂದ್ರೆ ಸ್ವಲ್ಪ ನೀರು ಹಾಕಿದ್ದೀನಿ ನಾನು, ಹಾಗಾಗಿ ಹಾಗೆ ಇಡೋಕ್ಕೆ ಬರಲ್ಲ. ಈಗ ಅದಕ್ಕೆ ಒಂದು ಒಗ್ಗರಣೆ ಹಾಕೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ಚಮಚ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಈಗ ಸಾಸಿವೆ ಹಾಕ್ಕೊಳ್ತಾಯಿದ್ದೀನಿ. ನೋಡಿ, ಕಡಲೆಬೇಳೆ, ಒಂದು ಚಮಚ ಕಡಲೆಬೇಳೆ ಹಾಕ್ಕೊಳ್ತಾಯಿದ್ದೀನಿ. ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಹಾಕೋದ್ರಿಂದ ಇದು ಕಹಿ ಅಂಶನ ತುಂಬಾ ಹೊಡೆದು ಹಾಕುತ್ತೆ. ತಿನ್ನುವಾಗ ಮಧ್ಯೆ ಒಂದೊಂದು ಬೇಳೆ ಸಿಗ್ತಾಯಿದ್ರೆ ನೋಡಿ, ಒಂದು ಅರ್ಧ ಚಮಚ ಉದ್ದಿನಬೇಳೆ ಹಾಕಿದ್ದೀನಿ, ಒಂದು ಚಮಚ ಕಡಲೆಬೇಳೆ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಸಾಸಿವೆ ಹಾಕಿದ್ದೀನಿ, ಕರಿಬೇವು ಕೂಡ ಹಾಕ್ಕೊಳ್ತಾಯಿದ್ದೀನಿ. ನೋಡಿ, ಒಗ್ಗರಣೆಗೆ ಇದಿಷ್ಟು ಒಗ್ಗರಣೆಗೆ ಹಾಕಬೇಕಾಗುತ್ತೆ. ಬೇಳೆ ಸ್ವಲ್ಪ ಫ್ರೈ ಆಗಬೇಕು, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಮತ್ತು ಜೀರಿಗೆ, ಒಂದು ಅರ್ಧ ಚಮಚ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಂದ್ಸತಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಹಾಗಲಕಾಯಿ ಯಾವುದಾದ್ರೂ ತೊಗೊಳ್ಳಿ ನೀವು, ಇದೇ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ನಿಜವಾಗ್ಲೂ ಸಖತ್ತಾಗಿರುತ್ತೆ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ ಮತ್ತು ನೀವು ಅನ್ನಕ್ಕೂ ಕೂಡ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಿಜವಾಗ್ಲೂ ಅನ್ನ ಖಾಲಿಯಾಗಿದ್ದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಫ್ರೈ ಆಗಿತ್ತು. ಈಗ ಚಟ್ನಿಗೆ ನಾನು ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಗ್ಗರಣೆ ಹಾಕಿದ್ದಾಯಿತು ಚಟ್ನಿಗೆ. ಈ ಕಾಳಲ್ಲ ಬೇಳೆ ಹಾಕೋದ್ರಿಂದ ತುಂಬ ಒಂಥರ ರುಚಿಯಾಗಿರುತ್ತೆ, ಹಾಗೆಯೇ ಕಹಿನೂ ಕಾಣಿಸ್ಕೊಳ್ಳಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.